ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ 2 ನಿಮಿಷದಲ್ಲಿ ಸಿವಿಲ್ ಕಾನ್ಸ್ಟೇಬಲ್ ಹಾಲ್ ಟಿಕೆಟನ್ನು ಹೇಗೆ ಡೌನ್ಲೋಡ್ ಮಾಡೋದನ್ನು ಕಲಿಸಲಿದ್ದೇನೆ. ಮೊದಲಿಗೆ ನೀವು ಗೂಗಲ್ನಲ್ಲಿ ಕ್ಲಿಕ್ ಮಾಡಿ KE ಅಂತ ಸರ್ಚ್ ಮಾಡಿದರೆ ಮೊದಲ ವೆಬ್ಸೈಟನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿಕೊಳ್ಳಿ. ಇಲ್ಲಿ ಬಂದ ತಕ್ಷಣ ನೇಮಕಾತಿಯನ್ನು ಕ್ಲಿಕ್ ಮಾಡಿ. ನೇಮಕಾತಿ ಸೆಕ್ಷನ್ ಇಲ್ಲಿದೆ, ಇಲ್ಲಿ ನೋಡಿಕೊಳ್ಳಿ. ಇದರಲ್ಲಿ ಸಿವಿಲ್ ಕಾನ್ಸ್ಟೇಬಲ್ RPC ಮತ್ತು ಕಲ್ಯಾಣ ಕರ್ನಾಟಕದ ಎರಡೂ ಲಿಂಕ್ನಲ್ಲಿ ಯಾವುದೇ ಲಿಂಕ್ ಕ್ಲಿಕ್ ಮಾಡಬಹುದು. ಸ್ನೇಹಿತರೆ, ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಇಲ್ಲಿ ಆಪ್ಷನ್ ತೋರಿಸ್ತಾ ಇದೆ ಸಿವಿಲ್ ಕಾನ್ಸ್ಟೇಬಲ್ RPC KK ಪರೀಕ್ಷಾ ಪ್ರವೇಶ ಪತ್ರ ಡೌನ್ಲೋಡ್ ಲಿಂಕ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಬಳಿ ಒಂದು ಲಿಂಕ್ ಬರುತ್ತೆ. ಸ್ನೇಹಿತರೆ, ಇದು ಡಿಸ್ಕ್ರಿಪ್ಷನಲ್ಲಿ ಡೈರೆಕ್ಟ್ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳುವ ಲಿಂಕನ್ನು ಕೊಟ್ಟಿರುತ್ತೇನೆ. ಈ ಲಿಂಕ್ಗೆ ಡೈರೆಕ್ಟ್ ಬಂದ್ರೆ ಇಲ್ಲಿ ನಿಮಗೆ ಆಪ್ಷನ್ ಇದೆ ಸಿವಿಲ್ ಕಾನ್ಸ್ಟೇಬಲ್ RPC ಮತ್ತು ಕಲ್ಯಾಣ ಕರ್ನಾಟಕ. ಯಾವುದಕ್ಕೆ ಅಪ್ಲೈ ಮಾಡಿರ್ತೀರಲ್ವ ಅದನ್ನು ಸೆಲೆಕ್ಷನ್ ಮಾಡಿಕೊಳ್ಳಿ. ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಟೈಪ್ ಮಾಡಬೇಕು. ಸ್ನೇಹಿತರೆ, ಅಪ್ಲಿಕೇಶನ್ ನಂಬರ್ ಟೈಪ್ ಮಾಡಿದ್ರೆ ಅರ್ಜಿದಾರರ ಹೆಸರು, ಅಪ್ಲಿಕೆಂಟ್ ನೇಮನ್ನು ಟೈಪ್ ಮಾಡಬೇಕು. ಎರಡು ಟೈಪ್ ಮಾಡಿದ್ರೆ ಅಂದರೆ ಹೆಸರು ಟೈಪ್ ಮಾಡಬೇಕು, ಅರ್ಜಿ ಸಂಖ್ಯೆ ಟೈಪ್ ಮಾಡಬೇಕು. ಟೈಪ್ ಮಾಡಿದ್ರೆ ಸಾಕು, ಇಲ್ಲಿ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ ಸಬ್ಮಿಟನ್ನು ಕ್ಲಿಕ್ ಮಾಡಿ. ಸಬ್ಮಿಟನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಹೆಸರು ತೋರಿಸ್ತಾ ಇದೆ, ನಿಮ್ಮ ಅಪ್ಲಿಕೆಂಟ್ ನಂಬರ್ ತೋರಿಸ್ತಾ ಇದೆ ಮತ್ತು ರೋಲ್ ನಂಬರ್ ಕೂಡ ತೋರಿಸ್ತಾ ಇದೆ. ಎಕ್ಸಾಮ್ ನಿಮ್ಮ ಡೇಟ್ ಆಫ್ ಬರ್ತ್ ತೋರಿಸ್ತಾ ಇದೆ. ನೀವು ಇಲ್ಲಿ ಪರೀಕ್ಷಾ ಜನರಲ್ ನಾಲೆಜ್ KK ಅಂತ ತೋರಿಸ್ಲಾಗ್ತದೆ. ಕಲ್ಯಾಣ ಕರ್ನಾಟಕ ಅಪ್ಲೈ ಮಾಡಿದ್ರೆ ಕಲ್ಯಾಣ ಕರ್ನಾಟಕ ತೋರಿಸುತ್ತೆ. ಅದೇ ರೀತಿ ಎಕ್ಸಾಮ್ ಡೇಟ್ ತೋರಿಸ್ತಾ ಇದೆ, ಯಾವ ಡೇಟ್ಗೆ ಎಕ್ಸಾಮ್ ಇದೆ ಅಂತ. ಆದಾಗಣ ಎಕ್ಸಾಮ್ ಸೆಂಟರ್ ತೋರಿಸ್ತಾ ಇದೆ ಮತ್ತು ಸೆಂಟರ್ ಕೂಡ ಇದೆ. ಇದನ್ನು ನೋಡಿದ್ರೆ ಇಲ್ಲಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡನ್ನು ಕ್ಲಿಕ್ ಮಾಡಿ. ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಯಿತಾ? ಇದನ್ನು ಓಪನ್ ಮಾಡಿಕೊಳ್ಳಿ ಸ್ನೇಹಿತರೆ. ಓಪನ್ ಮಾಡಿಕೊಂಡಾಗ ನಿಮಗೆ ನಿಮ್ಮ ಹಾಲ್ ಟಿಕೆಟ್ ನಂಬರ್ ತೋರಿಸ್ತಾ ಇದೆ. ಈಗ ಹಾಲ್ ಟಿಕೆಟ್ ನಂಬರ್ ಬರ್ತಾ ಇದೆ. ಇಲ್ಲಿ ನಿಮ್ಮ ರೋಲ್ ನಂಬರ್, ರಿಜಿಸ್ಟರ್ ನಂಬರ್ ಅಂತ ತೋರಿಸ್ತಾ ಇದೆ, ಹೆಸರು ತೋರಿಸ್ತಾ ಇದೆ, ಅಪ್ಲಿಕೇಶನ್ ನಂಬರ್ ತೋರಿಸ್ತಾ ಇದೆ ಮತ್ತು ಯಾವ ಹುದ್ದೆಗೆ ಅಪ್ಲೈ ಮಾಡಿದ್ದೀರಿ ಮತ್ತು ಕಲ್ಯಾಣ ಕರ್ನಾಟಕನ ನಾನ್ ಕಲ್ಯಾಣ ಕರ್ನಾಟಕ ಅಂತ ತೋರಿಸ್ತಾ ಇದೆ. ಅದಾದ ತಕ್ಷಣ ಎಕ್ಸಾಮಿನೇಷನ್ ಸೆಂಟರ್ದ ಅಡ್ರೆಸ್ ತೋರಿಸ್ತಾ ಇದೆ. ಅದಾಗಣ ಎಕ್ಸಾಮಿನೇಷನ್ ಟೈಮ್ ಮತ್ತು ಡೇಟ್ ತೋರಿಸ್ತಾ ಇದೆ. ಅದಾಗಣ ನೀವು ಯಾವ ಪೇಪರ್ಗೆ. ಅದಾದ ತಕ್ಷಣ ಇಲ್ಲಿ ಇನ್ಸ್ಟ್ರಕ್ಷನ್ ಇರುತ್ತೆ ಸ್ನೇಹಿತರೆ. ಇದೆಲ್ಲ ಇನ್ಸ್ಟ್ರಕ್ಷನ್ಸ್ಗಳನ್ನು ನೀವು ನೀಟಾಗಿ ಓದಿಕೊಳ್ಳಬೇಕು, ಇಲ್ಲ ಪ್ರಿಂಟ್ ಮಾಡಿಕೊಳ್ಳಿ. ಇಲ್ಲಿ ಇನ್ಸ್ಟ್ರಕ್ಷನ್ ಟು ಕ್ಯಾಂಡಿಡೇಟ್ ಅಂತ ಇದೆ. ಇದು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಏನು ಮಾಡಬೇಕು, ಯಾವ ರೀತಿ ಬ್ಯಾಗ್ ಒಯ್ಯಬೇಕು, ಯಾವ ರೀತಿ ನೀವು ಡ್ರೆಸ್ ಕೊಟ್ಟಿರಬೇಕು ಅನ್ನೋದನ್ನು ಇನ್ಸ್ಟ್ರಕ್ಷನ್ ಕೊಟ್ಟಿರುತ್ತಾರೆ. ಇವೆಲ್ಲ ಇನ್ಸ್ಟ್ರಕ್ಷನ್ಗಳನ್ನು ನೀಟಾಗಿ ಓದಿಕೊಳ್ಳಿ ಮತ್ತು ಎಕ್ಸಾಮನ್ನು ಬರೀರಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಜಾಬ್ ಅಂತ ಹೇಳ್ತೀನಿ.